ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜುಲೈ 27, 28, 29 ಮತ್ತು 30ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಈ ಪ್ರಚಲಿತ ಘಟನೆಗಳು GK ಟುಡೇ ವೆಬ್ಸೈಟ್ ಆಗಿರ್ಬೋದು, ಪ್ರಜಾವಾಣಿಯ ಎಲ್ಲ ನ್ಯೂಸ್ ಪೇಪರಲ್ಲಿರ್ತಕ್ಕಂಥ ಒಂದು ಆರ್ಟಿಕಲ್ನಲ್ಲಿರ್ತಕ್ಕಂಥ ಮಾಹಿತಿ ಆಗಿರ್ತದೆ. ಸುಮ್ಮನೆ ಜಾಸ್ತಿ ಬೇಡ ಅಂತೇಳಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ಮಾಹಿತಿ ಇರ್ತಕ್ಕಂಥ ನೋಡಿ. ಪ್ರತಿ ವರ್ಷ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಜುಲೈ 28ರಂದು ಆಚರಣೆ ಮಾಡ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಅದೇ ರೀತಿ ಪ್ರತಿ ವರ್ಷ ಜುಲೈ 28 ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ 1997ರಿಂದ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ವಿಶ್ವಸಂಸ್ಥೆಯ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ದಿನ ಅಂತೇಳಿ ಇನ್ನೂ ಘೋಷಣೆಯನ್ನು ಮಾಡಿರುವುದಿಲ್ಲ, ಅದು ನಿಮಗೆ ತಲೆಯಲ್ಲಿರಲಿ. ಇನ್ನು ವಿಶ್ವ ಪ್ರಕೃತಿಯ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಕುರಿತು ಜಾಗೃತಿಯನ್ನು ಮೂಡಿಸಲು ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಅರಣ್ಯ ಆಗಿರ್ಬೋದು, ನೀರಾಗಿರ್ಬೋದು, ವನ್ಯಜೀವಿಗಳ ಸಂರಕ್ಷಣೆಯನ್ನು ಅಗತ್ಯ ಉಳಿವಿಗಾಗಿ ಒತ್ತು ಹೇಳಿರ್ತಕ್ಕಂಥದ್ದು. ಇನ್ನು ಸುಸ್ಥಿರ ಅಭಿವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆಗೆ ಸಾರ್ವಜನಿಕರ ಭಾಗವಹಿಸುವಿಕೆಯ ಉತ್ತೇಜನ ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ ನೋಡಿ. ಇದನ್ನು ಯಾವಾಗ ಪ್ರಾರಂಭ ಆಯಿತು, ಯಾವಾಗ ಆಚರಣೆಯನ್ನು ಮಾಡ್ತಾರೆ ಮತ್ತು ಇದರ ಉದ್ದೇಶ ಅಂತಕ್ಕಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು, ನಾಥುಲಾ ಪಾಸ್ ಯಾವ ದೇಶದ ನಡುವಿನ ವ್ಯಾಪಾರ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತಿದೆ ನೋಡಿ. ನಾಥುಲಾ ಅಂತಕ್ಕಂಥ ಯಾವ ದೇಶಗಳ ನಡುವೆ ವ್ಯಾಪಾರ ಮಾರ್ಗವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆಯಪ್ಪ ಅಂದರೆ ಇಲ್ಲಿ ಭಾರತ ಮತ್ತು ಚೀನಾದ ಮಧ್ಯೆ ಅಂತಕ್ಕಂಥ ನೋಡಿ. ಈ ನಾಥುಲಾ ಪಾಸ್ ಅಂತಕ್ಕಂಥದ್ದು ಭಾರತದ ಸಿಕ್ಕಿಂ ರಾಜ್ಯ ಮತ್ತು ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶವನ್ನು ಸಂಪರ್ಕ ಮಾಡ್ತಕ್ಕಂಥ ಇದು ಭಾರತ ಮತ್ತು ಚೀನಾದ ನಡುವಿನ ಪ್ರಮುಖ ಗಡಿ ವ್ಯಾಪಾರದ ಮಾರ್ಗವಾಗಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡಿದ್ರೆ ಈ ಮಾರ್ಗವಾಗಿ ಪ್ರಾಚೀನ ರೇಷ್ಮೆ ಮಾರ್ಗದ ಭಾಗ ಆಗಿರ್ತಕ್ಕಂಥದ್ದು. 1962 ಭಾರತ ಮತ್ತು ಚೀನಾದ ಯುದ್ಧದ ಬಳಿಕ ಈ ಮಾರ್ಗವನ್ನು ಮುಚ್ಚಲ್ಪಟ್ಟಿತ್ತು ನೋಡಿ. 1962ರಲ್ಲಿ ಇದನ್ನು ಮುಚ್ಚಲ್ಪಟ್ಟಿತ್ತು. ಮತ್ತು 2006ರಲ್ಲಿ ಮತ್ತೆ ಅದನ್ನು ಓಪನ್ ಮಾಡಿತ್ತು. ಮತ್ತು 2026ರಲ್ಲಿ 2020 ಕೋವಿಡ್ನಲ್ಲಿ ಕೂಡ ಇದನ್ನು ಮುಚ್ಚಲ್ಪಟ್ಟಿತ್ತು. ಮತ್ತು ಇವಾಗ 2026ರಲ್ಲಿ ಮತ್ತೆ ಪುನರ್ ಆರಂಭ ಆಗಿರ್ತಕ್ಕಂಥದ್ದು. ಇಂತಹ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಇರ್ತಾನೆ, ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನೋಡಬೇಕಾಗ್ತದೆ. ಎಲ್ಲ ನ್ಯೂಸ್ ಪೇಪರಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ಬಂದಿತ್ತೇನು. ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೈ ಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಆಟಗಾರರು ಯಾರಪ್ಪ ಇಲ್ಲಿ ಸರ್ವೇಶ್ ಅನಿಲ್ ಕುಶಾರಿ ಅಂತಕ್ಕಂಥ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಕುಶಾರಿ ಅಂತಕ್ಕಂಥವ್ರು ಕಾಮನ್ವೆಲ್ತಲ್ಲಿ ಹೈ ಜಂಪ್ನಲ್ಲಿ ಇದನ್ನು ಗೆದ್ದಿರ್ತಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೈ ಜಂಪ್ನಲ್ಲಿ ಬೆಳ್ಳಿಯ ಪದಕವನ್ನು ಗೆದ್ದ ಭಾರತೀಯ ಆಟಗಾರ ಸರ್ವೇಶ್ ಕುಶಾರಿ ಅವರು ಆಗಿರ್ತಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟನಲ್ಲಿ ಈ ಐತಿಹಾಸಿಕ ಸಾಧನೆಯನ್ನು ಇವರು ಮಾಡಿರ್ತಾರೆ. 2.25 ಮೀಟರ್ ಎತ್ತರವನ್ನು ದಾಟಿ ಬೆಳ್ಳಿಯ ಪದಕವನ್ನು ಇವರು ಗೆದ್ದಿರ್ತಾರೆ. ಅವರು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಆಟಗಾರರು ಆಗಿರ್ತಾರೆ ನೋಡಿ. ಅವರು ಯಾವ ರಾಜ್ಯದ ಆಟಗಾರರು ಅಂತೇಳಿ ಕೂಡ ಪ್ರಶ್ನೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ. ಇದಕ್ಕೂ ಮೊದಲು 2022ರ ಕಾಮನ್ವೆಲ್ತ್ ಕ್ರೀಡಾಕೂಟನಲ್ಲಿ ತೇಜಸ್ವಿ ಶಂಕರ್ ಅಂತಕ್ಕಂಥವ್ರು ಪುರುಷರ ಹೈ ಜಂಪ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿರ್ತಾರೆ ನೋಡಿ. ಹಿಂದೆ ಇಲ್ಲಿ ತೇಜಸ್ವಿನಿ ಶಂಕರ್ ಅಂತಕ್ಕಂಥವ್ರು ಹೈ ಜಂಪ್ನಲ್ಲಿ ಇವರು ಕಂಚಿನ ಪದಕವನ್ನು ಗೆದ್ದಿರ್ತಾರೆ. ಇಷ್ಟು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಗ್ರೇಟ್ ಸ್ಕೀಮ್ ಯಾವ ವಲಯಕ್ಕೆ ಸಂಬಂಧಿಸಿದೆ ನೋಡಿ. ಈ ಗ್ರೇಟ್ ಸ್ಕೀಮ್ ಅಂತಕ್ಕಂಥದ್ದು ಇಲ್ಲಿ ಯಾವುದಕ್ಕೆ ಸಂಬಂಧವನ್ನ ಪಟ್ಟಿದೆಯಪ್ಪ ಅಂದ್ರೆ ಇಲ್ಲಿ ಜವಳಿ ಕೈಗಾರಿಕೆಗೆ ಸಂಬಂಧವನ್ನ ಪಟ್ಟಿರ್ತದೆ ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಈ ಯೋಜನೆಯನ್ನು ಜವಳಿ ಸಚಿವಾಲಯ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಅಡಿಯಲ್ಲಿ ಜಾರಿಗೆ ತಂದಿರ್ತದೆ. 2023ರಲ್ಲಿ ಗ್ರೇಟ್ ಯೋಜನೆಯನ್ನು ಆರಂಭ ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಇದನ್ನು ಯಾವಾಗ ಆರಂಭ ಮಾಡ್ತಾರಪ್ಪ ಅಂದರೆ ಇಲ್ಲಿ 2023ರಲ್ಲಿ ತಾಂತ್ರಿಕ ಜವಳಿ ಕ್ಷೇತ್ರದಲ್ಲಿ ನವೋದ್ಯಮಗಳು, ಸಂಶೋಧಕರು ಮತ್ತು ಇಲ್ಲಿ ಎಲ್ಲರೂ ಕೂಡ ಆರ್ಥಿಕ ನೆರವು ನೀಡುವುದು ಇತರೆ ಒಂದು ಮುಖ್ಯ ಉದ್ದೇಶ ಆಗಿರ್ತವೆ. ಒಟ್ಟಿನಲ್ಲಿ ಇದನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. ಹೊಸ ಒಂದು ತಂತ್ರಜ್ಞಾನಗಳು ಹಾಗೂ ಉತ್ಪನ್ನ ಅಭಿವೃದ್ಧಿಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಗುರಿ ಆಗಿರ್ತದೆ. ಇನ್ನು ಜಾಗತಿಕವಾಗಿ ಹತ್ತಿ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿ ಹತ್ತಿ ಉತ್ಪಾದನೆಯಲ್ಲಿ ಇರ್ತಕ್ಕಂಥ. ಇನ್ನು ಜಾಗತಿಕವಾಗಿ ಭಾರತ 2ನೇ ಸ್ಥಾನದಲ್ಲಿದ್ದರೆ ಚೀನಾ ಅಂತಕ್ಕಂಥದ್ದು ವಿಶ್ವದಲ್ಲಿ ಅತಿ ದೊಡ್ಡ ಹತ್ತಿ ಉತ್ಪಾದಕ ಒಂದು ದೇಶ ಆಗಿರ್ತದೆ. ಅದೇ ರೀತಿ ಹತ್ತಿ ಬೆಳೆಯುವ ವಿಸ್ತೀರ್ಣದಲ್ಲಿ ಭಾರತ 1ನೇ ಸ್ಥಾನದಲ್ಲಿದೆ, ಆದರೆ ಉತ್ಪಾದನೆಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದೆ. ಆದರೆ ಒಂದು ವಿಸ್ತೀರ್ಣ ಜಾಸ್ತಿ ಆಗ್ತಕ್ಕಂಥದ್ದು, ಆದರೆ ಉತ್ಪಾದನೆ ಜಾಸ್ತಿ ಒಂದು ವಿಸ್ತೀರ್ಣದಲ್ಲಿ ಇದ್ದರೂ ಕೂಡ ನಮ್ಮ ಭಾರತ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿ, ಕಡಿಮೆ ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಉತ್ಪಾದನೆಯನ್ನು ಇಲ್ಲಿ ಚೀನಾ ದೇಶ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಹತ್ತಿ ಉತ್ಪಾದನೆ ಮತ್ತು ಬಳಕೆ ಎರಡರಲ್ಲಿ ಕೂಡ ನಮ್ಮ ಭಾರತ ಅಂತಕ್ಕಂಥದ್ದು 2ನೇ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟು ಕಾಮನ್ವೆಲ್ತ್ ಗೇಮ್ 2026ರ ಭಾರತದ ಧ್ವಜಧಾರಿ ಯಾರಪ್ಪ ಅಂದ್ರೆ ಇಲ್ಲಿ ಮೀರಾಬಾಯಿ ಚಾನು ಅಂತಕ್ಕಂಥವ್ರು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಧ್ವಜಧಾರಿ ಮೀರಾಬಾಯಿ ಚಾನು ಅಂತಕ್ಕಂಥವ್ರು ಭಾರತದ ಬ್ಯಾಟನ್ ದಾರಿ ಅಂತೇಳಿ ಇಲ್ಲಿ ಲವ್ಲಿನಾ ಬೋರ್ಗೊಹೈನ್ ಅಂತಕ್ಕಂಥವ್ರು ಭಾರತೀಯ ಒಲಿಂಪಿಕ್ ಸಂಘದ ಈ ಇಬ್ಬರು ಆಯ್ಕೆಯನ್ನು ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ದೇಶದ ಪರೀಕ್ಷೆ ವ್ಯವಸ್ಥೆಯನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆಯನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ನಂದನ ನೀಲೇಕಣಿ ಅಂತಕ್ಕಂಥವ್ರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ದೇಶದ ಪರೀಕ್ಷೆ ವ್ಯವಸ್ಥೆಯನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ನಂದನ ನೀಲೇಕಣಿ ಅವರನ್ನು ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆಯನ್ನು ಇಲ್ಲಿ ರಚನೆಯನ್ನು ಮಾಡಿರ್ತಕ್ಕಂಥದ್ದು. ನಂದನ ನೀಲೇಕಣಿ ಅವರು ಇನ್ಫೋಸಿಸ್ ಸಹಾಯ ಒಂದು ಸಂಸ್ಥಾಪಕರು ಹಾಗೂ ಇಲ್ಲಿ UIDAI ಒಂದು ಮಾಜಿ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಆದ್ದರಿಂದ ಇವರನ್ನು ನೇಮಕ ಮಾಡಿರ್ತಾರೆ. ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮತ್ತು ಪಾರದರ್ಶಕತೆ ಮತ್ತು ತಂತ್ರಜ್ಞಾನ ಆಧಾರಿತ ಪರೀಕ್ಷೆ ವ್ಯವಸ್ಥೆಯನ್ನು ರೂಪಿಸುವುದು ಈ ಸಮಿತಿಯ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಏನೇ ಆಗಲಿ ಒಟ್ಟಿನಲ್ಲಿ ಇವರಾದರೂ ಕೂಡ ಕರೆಕ್ಟಾಗಿ ಒಂದು ಪಾರದರ್ಶಕವಾಗಿ ಎಕ್ಸಾಮನ್ನು ನಡೆಸಿದ್ರೆ ಬಹಳ ಉಪಯೋಗ ಆಗ್ತದೆ. ಇನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಕಾರ್ಯ ವಿಧಾನದಲ್ಲಿ ಸುಧಾರಣೆ ಕುರಿತು ಶಿಫಾರಸು ನೀಡುವುದು ಈ ಸಮಿತಿಯ ಒಂದು ಅತ್ಯಂತ ಜವಾಬ್ದಾರಿ ಆಗಿರ್ತದೆ. ಒಟ್ಟಿನಲ್ಲಿ ಎರಡೂ ಕೂಡ ಪರೀಕ್ಷೆ ಒಂದು ಪ್ರಾಧಿಕಾರ ಆಗಿರಬಹುದು, ಇವರು ಕೂಡ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಕೊನೆಯದಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ. ಅಂತಾರಾಷ್ಟ್ರೀಯ ಹುಲಿ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ.